ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕು ಪಂಚಾಯತ್ ಸಿದ್ದಾಪುರ ಮತ್ತು ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಇವತ್ತು ನಾವು 2023-24 ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಒಂದು ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಯನ್ನು ಇಟ್ಟುಕೊಂಡಿದ್ದೀವಿ. ಈ ಒಂದು ಸಭೆಯ ವೇದಿಕೆಯ ಮೇಲೆ ಇರುವಂತಹ ಸಭಾಧ್ಯಕ್ಷರೇ, ಆಕ್ಚುಲಿ ಇವತ್ತಿನ ಒಂದು ಸಭಾಧ್ಯಕ್ಷ ಸ್ಥಾನಕ್ಕೂ ಕೂಡ ಸರ್ಕಾರ ಆದೇಶ ಮೇರೆಗೆ ನಮ್ಮ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಅವರು ಹಾಜರಿರಬೇಕಾಯಿತು. ಅವರ ಒಂದು ಈ ಮಾರ್ಚ್ ಎಂಡಿಗೆ ಅವರ ಒಂದು ಕೆಲಸ ಒತ್ತಡದಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ಈಗ ಬಂದಂತ SDMC ಅನ್ನು ಹೊರತುಪಡಿಸಿ ಇತರ ಪಾಲಕರು ಅಥವಾ ಹಿರಿಯ ನಾಗರಿಕರು ಅಥವಾ ಸಮುದಾಯದಲ್ಲಿರಲಿ ಅಥವಾ ಹಳೆಯ ವಿದ್ಯಾರ್ಥಿಗಳಲ್ಲಿ ಅವರನ್ನು ನಾವು ಸಭಾಧ್ಯಕ್ಷ ಸ್ಥಾನಕ್ಕೆ ಇಟ್ಟುಕೊಂಡು ನಾವು ಸಭೆಯನ್ನು ಮಾಡುವಂತದ್ದು. ಇಲ್ಲಿ ಒಂದು ಉದ್ದೇಶ ಏನಿದೆ ಅಂದ್ರೆ ಆಕ್ಚುಲಿ SMC ಅಧ್ಯಕ್ಷರೇ ಅಥವಾ SMC ಸಮಿತಿನೇ ಈ ಒಂದು ಯೋಜನೆಯನ್ನ ಮತ್ತೆ ಸಮಗ್ರ ಶಿಕ್ಷಣ ಇದು ಕರ್ನಾಟಕ ಯೋಜನೆ ಇರಲಿ ಅಥವಾ ಮಧ್ಯಾಹ್ನ ಬಿಸಿ ಊಟ ಯೋಜನೆಯಲ್ಲಿ ಅವರೇ ಅದನ್ನು ಅನುಷ್ಠಾನ ಮಾಡೋದ್ರಿಂದ ಅನುಷ್ಠಾನ ಮಾಡಿದವರೇ ನಾವು ನಮ್ಮನ್ನು ಅಡಿಟ್ ಮಾಡ್ಕೊಳ್ಳೋದು ಅಥವಾ ಪರಿಶೋಧನೆ ಮಾಡ್ಕೊಳ್ಳೋದು ಸಮಂಜಸ ಅಲ್ಲ. ಸರ್ಕಾರ ಒಂದು ಆದೇಶ ಮೇರೆಗೆ ನಾವೇನಿದೆ ಇವತ್ತು ಅದಕ್ಕೆ ಹೊರತುಪಡಿಸಿ ಬೇರೆಯವ್ರನ್ನ ಒಂದು ಸಮಾಜ ಸ್ಥಾನಕ್ಕೆ ಇಟ್ಕೊಂಡು ಮಾಡುವಂತದ್ದು. ಹಾಗಾಗಿ ಇವತ್ತು ನಾವು ಹಳೆ ವಿದ್ಯಾರ್ಥಿ ಸಂಘದ ಇವ್ರನ್ನ ಸದಸ್ಯರನ್ನ ಇವತ್ತಿಂದೆ ಸಭಾಧಿಷ್ಠಾನಕ್ಕೆ ಇವತ್ತು ಆಯ್ಕೆ ಮಾಡ್ಕೊಂಡಿದ್ವಿ. ನಂತರ SMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಎಲ್ಲ ಗೌರವಿತ ಸದಸ್ಯರೇ ಮತ್ತು ಎಲ್ಲ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ ಹಾಗೂ ಮುಖ್ಯ ಅಧಿಕಾರೇ, ಸಹಾಯಕರೇ, ನಂತರ ಅಂಗನವಾಡಿ ಕಾರ್ಯಕರ್ತರೇ ಮತ್ತು ಎಲ್ಲ ಪಾಲಕ ಪೋಷಕರೇ ಮತ್ತು ಸಮುದಾಯರೇ ಹಾಗೂ ನನ್ನೆಲ್ಲ ಮುದ್ದು ಮಕ್ಕಳು, ತಮಗೆಲ್ಲ ಗೊತ್ತಿದ್ದಾಗೆ ಈ ಮೊದಲು ನಾವೇನಿದೆ ಸಾಮಾಜಿಕ ಪರಿಶೋಧನಾ ಒಂದು ಕಾರ್ಯದಲ್ಲಿ ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ತಾಲೂಕ್ ಪಂಚಾಯತ್ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಇತರ ಇಲಾಖೆಗಳಿರ್ಬೋದು ಅದರ ಒಂದು ಪರಿಶೋಧನೆ ಕಾರ್ಯವನ್ನು ನಾವು ಮಾಡ್ತಿದ್ವಿ. ಈಗ 2009ರಿಂದ ಸ್ಟಾರ್ಟ್ ಆಗಿದೆ. ನಂತರ ಏನಿದೆ ಕಳೆದ 1-2 ವರ್ಷಗಳಿಂದ ನಾವು ಕೆಲವು ಶಿಕ್ಷಣ ಇಲಾಖೆಯು ಕೂಡ ಈ ಒಂದು ಯೋಜನೆ ಅಥವಾ ಈ ಒಂದು ಪರಿಶೋಧನೆ ಕಾರ್ಯ ಶಿಕ್ಷಣ ಇಲಾಖೆ ಕೂಡ ಕಾಲಿಟ್ಟಿದೆ. ಕಳೆದ 2 ವರ್ಷಗಳಿಂದ ನಾವು ಮಧ್ಯಾಹ್ನ ಬಿಸಿ ಊಟ ಯೋಜನೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಂತ ನಮಗೆಲ್ಲ ಗೊತ್ತಿದೆ. ಎಲ್ಲ ಪ್ರೈಮರಿ ಮತ್ತು ಹೈಸ್ಕೂಲ್ ಸಂಬಂಧಪಟ್ಟಂತೆ ಮಧ್ಯಾಹ್ನ ಬಿಸಿ ಊಟ ಯೋಜನೆ. ನಂತರ ಕಳೆದ ವರ್ಷದಿಂದ ಏನಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ, ಇದು ಕೂಡ ಸಾಮಾಜಿಕ ಪರಿಶೋಧನೆ ಕಡ್ಡಾಯವಾಗಿ ಅದನ್ನು ಮಾಡಬೇಕಂತ ಸರ್ಕಾರ ಒಂದು ಆದೇಶದ ಮೇರೆಗೆ ಇದನ್ನ ಕೂಡ ನಮ್ಮ ಆಡಿಟರ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶಕ ವಹಿಸಿರೋದ್ರಿಂದ ನಾವು ಅದನ್ನ ಕಳೆದ ವರ್ಷದಿಂದ ಅದನ್ನ ಮಾಡ್ತಾ ಇದ್ವಿ. ಅದೇ ತರ ಪ್ರತಿ ವರ್ಷ ಏನಿದೆ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಶಾಲೆಗಳನ್ನ ಆಯ್ಕೊಂಡು ಅದನ್ನ ನಾವು ಪರಿಶೋಧನೆ ಮಾಡ್ತಾ ಇದ್ವಿ. ಕಳೆದ ವರ್ಷ 46 ಶಾಲೆಗಳನ್ನು ಮಾಡಿದ್ದಾಗಿತ್ತು. ನಂತರ ಈ ವರ್ಷ ಕೂಡ 46 ಶಾಲೆ, 46 ಶಾಲೆಯೂ ಕೂಡ ಕೊನೆಯ ಶಾಲೆನೇ ಇಲ್ಲಿ ಮುಖ್ಯ ಶಾಲೆ. ಆಕ್ಚುಲಿ ಈ ವರ್ಷದ ಕೊನೆಯ ಅಂತ ಅಂದ್ರೆ ಈ ಶಾಲೆ ಸಾಮಾಜಿಕ ಪರಿಸರ ಕಾರ್ಯ 25-26 ಸಾಲ ನಾವು ಏನು ಮಾಡ್ತಾ ಇದ್ದೀವಿ ಅದು ಕೊನೆಯದಾಗಿ ಇವತ್ತು ಮುಕ್ತಾಯ ಆಗ್ತಾ ಇದೆ. ಎಲ್ಲ ಪಂಚಾಯತಿಗಳು ಮುಗಿದಿದೆ ಮತ್ತೆ ಎಲ್ಲ ಶಾಲೆಗಳು ಮುಗಿದಿದೆ. ಕೊನೆಯದಾಗಿ ಇವತ್ತು ಮುಖ್ಯ ಸಭೆ ಆಯ್ತು ಅಂದ್ರೆ ಎಲ್ಲ ಶಾಲೆಗಳು ಮುಕ್ತಾಯ ಆಗ್ತವೆ. ಅದೇ ತರ ಏನಿದೆ ಇಲ್ಲಿ ಅದನ್ನು ಕೂಡ ನಮಗೆ 20% ಶಾಲೆಗಳನ್ನು ಮಾತ್ರ ಆಗಿಬಿಟ್ಟು ವರ್ಷ ಮಾಡುವಂತದ್ದು. ಈಗ ಕಳೆದ ವರ್ಷ 20% ಮಾಡಿ ಈ ವರ್ಷ ಮಾಡಿ ಅದು 5 ವರ್ಷಕ್ಕೆ ಕಂಪ್ಲೀಟ್ ಆಗುವಂತದ್ದು. ಬರೋ ವರ್ಷ ಮತ್ತು ಉಳಿದಂತ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತೆ 2 ಶಾಲೆಗಳು ಬರ್ತವೆ. ಈ ವರ್ಷ ಮಾಡಿಬಿಟ್ಟು ಹೊರತುಪಡಿಸಿ ಅದನ್ನು ಕೂಡ ಏನಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಂಬಂಧಪಟ್ಟಂತೆ ಸರ್ಕಾರಿ ಶಾಲೆಗಳು ಮಾತ್ರ ಬರ್ತವೆ. ಯಾರು ಅನುದಾನಿತ ಶಾಲೆಗಳು ಅಥವಾ ಪ್ರೈವೇಟ್ ಸ್ಕೂಲ್ಗಳು ಬರಲ್ಲ. ಮಧ್ಯಾಹ್ನ ಬಿಸಿ ಊಟಕ್ಕೆ ಮಾತ್ರ ಅನುದಾನಿತ ಶಾಲೆಗಳು ಕೂಡ ಅದರಲ್ಲಿ ಸೇರ್ಪಡೆ ಆಗಿರ್ತವೆ. ಅದು ಮಧ್ಯಾಹ್ನ ಊಟ ಬಿಸಿ ಊಟದಲ್ಲೂ ಕೆಲವು 4 ಅಥವಾ 5 ಆಯ್ದ ಶಾಲೆಗಳನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಕೆಲವು ಸಮಗ್ರ ಶಿಕ್ಷಣ ಕರ್ನಾಟಕ ಇದ್ದಾವೆ ಅಥವಾ ಹೊರತುಪಡಿಸಿ ಬೇರೆ ಶಾಲೆಗಳು ಬರ್ತಾ ಇದ್ದಾವೆ. ಈ ವರ್ಷ ಕೂಡ 3 ಶಾಲೆ ಮಾಡಿದೀವಿ. ಅದೇ ತರ ಸಿರುಗುಣಿ ಹೈಸ್ಕೂಲ್ ಮತ್ತೆ LPS, ನಂತರ ಕೌನ್ಸಿಲ್ ಪಂಚಾಯತ್ LPS ದುಗ್ಲಿಗೊಪ್ಪ ಅಂತ 3 ಶಾಲೆಗಳಿಗೆ ವರ್ಷ ಬಂದಿತ್ತು. ಅಲ್ಲಿ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಸಂಬಂಧಪಟ್ಟಂತೆ ಅಷ್ಟೇ ಇರುತ್ತೆ. ಅದು ಪೂರಕ ಪೌಷ್ಟಿಕ ಆಹಾರ ಮತ್ತು ಮಧ್ಯಾಹ್ನ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ. ಈ ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ಹಾಗಲ್ಲ. ಇಡೀ ಶಾಲೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಗಳು ಮಧ್ಯಾಹ್ನ ಬಿಸಿ ಊಟ ಇರಲಿ ಅಥವಾ ಮೂಲಭೂತ ಸೌಕರ್ಯ ಇರಲಿ ಅಥವಾ ಶಿಕ್ಷಣ ವ್ಯವಸ್ಥೆ ಇರಲಿ, ಸ್ವಚ್ಛತೆ ಸಂಬಂಧಪಟ್ಟಂತೆ ಇರಲಿ, ಪ್ರತಿಯೊಂದು ಶಾಲೆ ಎಲ್ಲ ವ್ಯವಸ್ಥೆಗಳು ಕೂಡ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಒಳಗೊಂಡಿರ್ತದೆ. ಇಲ್ಲಿ ಈಗಾಗಲೇ ನಾವು ಕಳೆದ 2 ದಿನಗಳಿಂದ ನಾವು ಮತ್ತು ನಮ್ಮ ಸಿಬ್ಬಂದಿಗಳಿಂದ ಶಾಲೆಯಲ್ಲಿ ಎಲ್ಲ ಶಿಕ್ಷಕರ, ಮುಖ್ಯ ಶಿಕ್ಷಕರ ಅಥವಾ SMC ಇರಲಿ ಅಥವಾ ಅಡಿಗೆಯವರು ಇರಲಿ ವಿದ್ಯಾರ್ಥಿಗಳ ಸಂದರ್ಶನ ಮಾಡಬೇಕು. ಕೆಲವು ಪಾಲಕ ಪೋಷಕರ ಸಮುದಾಯದವರು ಕೂಡ ನಾವು ಸಂದರ್ಶನ ಮಾಡಿಬಿಟ್ಟು ಅವರಿಂದ ಈ ಶಾಲೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳಿದ್ದಾವೆ ಅಥವಾ ಏನೆಲ್ಲ ನ್ಯೂನತೆಗಳಿದ್ದಾವೆ ಅಥವಾ ಏನೆಲ್ಲ ಬೇಡಿಕೆಗಳಿದ್ದಾವೆ, ನಂತರ ನಿಮ್ಮ ಸಲಹೆ ಸೂಚನೆಗಳು ಈ ಒಂದು ಶಾಲೆಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಗೆ ಇರಲಿ ಅಥವಾ ನಿಮ್ಮ ಶಾಲೆಗೆ ಇರಲಿ, ನೀವು ಏನು ನಿಮ್ಮ ಸಲಹೆ ಸೂಚನೆಗಳಿದ್ದಾವೆ ಅದನ್ನು ಕೂಡ ನಾವು ಈಗಾಗಲೇ ನಿಮಗೆ ಸಂದರ್ಶನದ ಮೂಲಕ ನಾವು ಪಡೆದು ಅದನ್ನು ಕ್ರೋಢೀಕರಣ ವರ್ಗದಲ್ಲಿ ಸೇರಿಸಿಕೊಂಡಿದ್ವಿ. ಅದನ್ನು ಕೂಡ ಮಂಡನೆ ಮಾಡ್ತಾ ಇದ್ವಿ. ಇಲ್ಲಿ ಶಾಲೆಗೆ ಸಿಗುವಂತ ಮೂಲಭೂತ ಸೌಕರ್ಯಗಳು ಸಾಕಷ್ಟು ಇದೆ. ವಿದ್ಯಾರ್ಥಿಗಳು ಆಕ್ಚುಲಿ ಅವರು ಬೆನಿಫಿಷರಿ ಫಲಾನುಭವಿ ಅಂದ್ರೆ ಮಕ್ಕಳೇ ಇರ್ತಾರೆ, ವಿದ್ಯಾರ್ಥಿಗಳೇ ಇರ್ತಾರೆ.
ಅವರಿಗೆ ಸಾಕಷ್ಟು ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ. ಇಲ್ಲಿ ಇವತ್ತಿನ ದಿನದಲ್ಲಿ ತಮಗೆಲ್ಲ ಗೊತ್ತಿದೆ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೂ ಕೆಲವಷ್ಟು ರೀಸನ್ಗಳು ಇರ್ಬೋದು. ಆದ್ರೆ ಅಲ್ಲಿ ಏನಿದೆ, ಅವ್ರು ಕೆಲವು ಮೂಲಭೂತ ಸೌಕರ್ಯಗಳು ಚೆನ್ನಾಗಿಲ್ಲ ಅಂದ್ಬಿಟ್ಟು, ಅಥವಾ ಶಿಕ್ಷಣ ಚೆನ್ನಾಗಿಲ್ಲ, ಅಥವಾ ಬೇರೆ ಏನಾದ್ರು ಇಲ್ಲ, ಅಥವಾ ನೋಡ್ಲಿಕ್ಕೆ ಏನೋ ಒಂಥರ ಅಟ್ರಾಕ್ಷನ್ ಇಲ್ಲ, ಈ ತರ ಏನೇನೋ ಬೇರೆ ಅಥವಾ ಮೂಲಭೂತ ಸೌಕರ್ಯಗಳು ಸರಿ ಇಲ್ಲದೆ ಇರ್ಬೋದು. ಈ ತರ ಕೆಲವೊಂದಕ್ಕೆ ಇದ್ಬಿಟ್ಟು ಕಡಿಮೆನೂ ಆಗ್ತಾ ಇರ್ಬೋದು, ಮತ್ತೆ ಬೇರೆ ಉದ್ದೇಶಗಳು ಆಗ್ತಾ ಇರ್ಬೋದು. ಆದ್ರೆ ಏನಿದೆ, ಇವತ್ತು ಸರ್ಕಾರಿ ಶಾಲೆಗೆ ನಾವು ನೋಡ್ಲಿಕ್ಕೂ ಅಂತಾಗ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಮೂಲಭೂತ ಸೌಕರ್ಯಗಳು ಅಥವಾ ಸರ್ಕಾರಿ ಶ್ರೀಮಂತ ಎಲ್ಲ ಸೌಲಭ್ಯಗಳು ಕೂಡ ಇದ್ದಾವೆ. ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಮುಂದೆ ಕೂಡ ಹೇಳ್ತಾ ಇದ್ದೀನಿ. ಆದ್ರೂ ಕೂಡ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗೆ ಎಲ್ಲ ಅಲ್ಲಿ ಸೌಕರ್ಯಗಳು ಅಥವಾ ಶಿಕ್ಷಕರು, ನುರಿತ ಶಿಕ್ಷಕರು ಎಲ್ಲ ಇರ್ತಾರೆ. ಆದ್ರೂ ಕೂಡ ಅಲ್ಲಿ ಕಡಿಮೆ ಆಗ್ತಾ ಇದೆ. ಅದು ಕೂಡ ನಾವು ಗಮನ ವಹಿಸುವಂತದ್ದು. ಮುಂದಿನ ದಿನಗಳಲ್ಲಿ ಇದೇ ತರ ಮಕ್ಕಳ ಸಂಖ್ಯೆ ಕಡಿಮೆ ಆದ್ರೂ ಕೂಡ ಶಾಲೆಗಳು ಕೂಡ ಮಧ್ಯ ಆಗ್ಬಿಟ್ಟು, ನಮ್ಮ ಊರಲ್ಲಿ ಇರುವಂತಹ ಕೆಲವು ಶಾಲೆಗಳು ಕೂಡ ಬಂದಾಗ್ಬಿಟ್ಟು ಬೇರೆ ಶಾಲೆಗಳು ಅಥವಾ ಪಂಚಾಯತ್ ಒಂದು ಶಾಲೆಗಳು ಅಥವಾ KPS ಅಂತ ಒಂದು ಶಾಲೆಗಳು ಆ ತರ ಆಗುವಂತ ಸಾಧ್ಯತೆಗಳು ಮುಂದಿನ ಅವಧಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಅದು ಕೂಡ ನಾವು ಗಮನ ಹರಿಸುವಂತದ್ದು. ಶಾಲೆಗಳು ಕೂಡ ಉಳಿಸ್ಕೊಂಡು ಹೋಗುವಂತದ್ದು. ಈ ಸಮಗ್ರ ಶಿಕ್ಷಣದಲ್ಲಿ ಕರ್ನಾಟಕ ಯೋಜನೆ ಒಂದಷ್ಟು ಉದ್ದೇಶಗಳು ಇದ್ದಾವೆ. ಅಂದ್ರೆ ಇಲ್ಲಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಂಥದ್ದು ಮತ್ತು ಅವರ ಕಲಿಕೆಯ ಫಲಿತಾಂಶವನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ನಂತರ ಮಕ್ಕಳಲ್ಲಿ ಅವರ ಲಿಂಗ ತಾರತಮ್ಯ ಅಥವಾ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು, ಮತ್ತೆ ಶಿಕ್ಷಣದಲ್ಲಿ ಔದ್ಯೋಗೀಕರಣ, ನಂತರ ಎಲ್ಲ ಹಂತಗಳು ಕೂಡ ಅವರ ಸಮಾನತೆ ಅಥವಾ ಇದನ್ನು ನಾವು ಖಚಿತಪಡಿಸಿಕೊಳ್ಳುವಂಥದ್ದು. ನಂತರ ಡಯಟ್ ಅಂತ ಸಂಸ್ಥೆಗಳನ್ನು ಶಿಕ್ಷಕರಿಗಾಗಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಅದನ್ನು ಬಲಪಡಿಸುವಂಥದ್ದು. ನಂತರ ಶಾಲೆಯಿಂದ ಹೊರಗಿರುವಂತಹ ಮಕ್ಕಳನ್ನ ಕರೆತಂದು ಪುನಃ ಶಾಲೆಗೆ ಸೇರಿಸ್ಬಿಟ್ಟು ಅವರಿಗೆ ಶಿಕ್ಷಣ ಕೊಡಿಸುವಂಥದ್ದು. ಯಾವುದೇ ಒಂದು ವಿದ್ಯಾರ್ಥಿ ಕೂಡ ಶಾಲೆಯಿಂದ ಹೊರಗುಳಿಬಾರ್ದು, ಅವರಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸುವಂಥದ್ದು.